ನಮಸ್ಕಾರ ರೈತ ಬಂದವರೇ. ನನ್ನ ಹೆಸರು ಸತ್ಯನಾರಾಯಣ ಅಂತ. ನಾನು ಹುಲಿಕುಂಟೆ ಹೋಗಿ ರೈತ ಸಂಪರ್ಕ ಕೇಂದ್ರ ಬರಗೂರು ಇಲ್ಲಿ ಕೃಷಿ ಅಧಿಕಾರಿಯಾಗಿ ನಾನು ಹೊಸದಾಗಿ ನೇಮಕ ಆಗಿದ್ದೀನಿ. ನಿಮಗೆಲ್ಲ ತಿಳಿದಂತೆ ನಮ್ಮ ಹುಲಿಕುಂಟೆ ಹೋಬಳಿಯಲ್ಲಿ ಸುಮಾರು 10,500 ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮ ಕೃಷಿ ಬೆಳೆಗಳು ಬರ್ತವೆ. ಅದರಲ್ಲೂ ಮುಖ್ಯವಾಗಿ ಶೇಂಗಾ, ರಾಗಿ, ತೊಗರಿ ಮತ್ತೆ ಇತ್ತೀಚೆಗೆ ಹತ್ತಿ ವಿಸ್ತೀರ್ಣನೂ ಸಹ ಗಮನೀಯವಾಗಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ. ಮುಂಗಾರು ಜೂನ್ನಿಂದ ಪ್ರಾರಂಭ ಆಗುತ್ತೆ. ಈ ಮುಂಗಾರು ಹಂಗಾಮಿಗೆ ಮುಂಚಿತವಾಗಿ ನಾವು ಮುಖ್ಯವಾಗಿ ಈ ಬೇಸಿಗೆಯಲ್ಲಿ ಬಿದ್ದಂತ ಮಳೆ ಅಂದ್ರೆ ಏಪ್ರಿಲ್ ಮತ್ತೆ ಮೇ ಮಾಹೆಯಲ್ಲಿ ಬಿದ್ದ ಮಳೆಗೆ ನಾವು ಭೂಮಿಯನ್ನು ಉಳುಮೆಯನ್ನು ಮಾಡ್ಕೋಬೇಕು. ಇದು ನಾವು ಮಾಗಿ ಉಳುಮೆ ಅಂತ ಕರಿತೀವಿ. ಈ ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಭೂಮಿಯ ಒಳಪದರದಲ್ಲಿ ಇರುವಂತಹ ರೋಗಾಣುಗಳು ಅಂದ್ರೆ ಬ್ಯಾಕ್ಟೀರಿಯಾ ಆಗಿರ್ಬೋದು, ಶಿಲೀಂಧ್ರ ಆಗಿರ್ಬೋದು, ವೈರಸ್ಗಳಾಗಿರ್ಬೋದು, ಮತ್ತೆ ಕೀಟಗಳ ಮೊಟ್ಟೆ ಮತ್ತೆ ಮರಿ ಮತ್ತೆ ಕೋಶಾವಸ್ಥೆಯಲ್ಲಿರುವ ಹುಳುಗಳು ಎಲ್ಲವೂ ಸಮೇತ ಅವು ಭೂಮಿಯಿಂದ ಹೊರಗಡೆ ಬರ್ತವೆ. ಭೂಮಿ ನಾವು ಗೇಮೆ ಮಾಡಿದಾಗ ಅವು ಭೂಮಿಯ ಮೇಲ್ಪದರದಲ್ಲಿ ಬಂದು ಬಿಸಿಲಿನ ಕಿರಣಗಳಿಗೆ ಅವು ನಾಶವಾಗ್ತವೆ. ಹಿಂಗಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಮುಂಬರುವ ಮುಂಗಾರಲ್ಲಿ ನಾವು ಏನ್ ಬೆಳೆ ಇಡ್ತೀವಿ ಆ ಬೆಳೆಗಳಿಗೆ ರೋಗ ಮತ್ತೆ ಕೀಟ ಬಾಧೆಗಳ ಹಾವಳಿ ಕಮ್ಮಿ ಆಗುತ್ತೆ, ಮತ್ತೆ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಾವು ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪೂರ್ವ ಮುಂಗಾರು ಹಂಗಾಮಿನಲ್ಲಿ ಬಿದ್ದಂತಹ ಮಳೆ ಭೂಮಿಯಲ್ಲಿ ಶೇಖರಣೆಗೊಂಡು ಭೂಮಿಯು ಸಹ ಯಾವಾಗಲೂ ಸಮೇತ ತೇವಾಂಶದಿಂದ ಕೂಡಿರುತ್ತೆ. ಹಿಂಗಾಗಿ ಏನಾಗುತ್ತೆ ಮುಂಗಾರು ಬೆಳೆಗಳಿಗೆ ಬೇಕಾದ ತೇವಾಂಶ ಮತ್ತೆ ನೀರಿನ ಅವಶ್ಯಕತೆ ಎಲ್ಲವೂ ಸಮೇತ ಈ ಮಾಗಿ ಉಳುಮೆ ಮಾಡೋದ್ರಿಂದ ಬೆಳೆಗಳಿಗೆ ಸಿಗುತ್ತೆ. ಈ ಮಾಗಿ ಉಳುಮೆ ಮಾಡೋದ್ರಿಂದ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಈ ರೋಗ ಕೀಟಗಳ ಬಾಧೆ ಕಮ್ಮಿ ಮಾಡ್ಕೊಂಡು ಹೆಚ್ಚಿನ ಇಳುವರಿಯನ್ನು ನಾವು ಪಡ್ಕೋಬಹುದು. ಸೊ ಎಲ್ಲರೂ ರೈತರು ಸಮೇತ ತಪ್ಪದಲ್ಲೇನೆ ಅವರು ಈ ಬೇಸಿಗೆ ಹಂಗಾಮಿನಲ್ಲಿ ಬಿದ್ದಂತ ಮಳೆಗೆ ಮಾಗಿ ಉಳುಮೆ ಮಾಡ್ಕೊಳ್ರಿ. ಮತ್ತೆ ನಿಮ್ಮ ಬೆಳೆಯನ್ನು ಕೀಟ ಮತ್ತೆ ರೋಗದ ಬಾಧೆಯಿಂದ ಕಮ್ಮಿ ಮಾಡ್ಕೊಂಡು ಹೆಚ್ಚಿನ ಇಳುವರಿಯನ್ನು ಪಡ್ಕೋಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ.